ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬೃಂದ ಕುಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಮೋತಿಚೂರ್ ಲಡ್ಡು. ಇದು ಬಂದು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಹಬ್ಬಕ್ಕೋಸ್ಕರ ವಿಶೇಷವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಮೋತಿಚೂರ್ ಲಡ್ಡು. ಇದು ಮಾಡೋದು ತುಂಬಾ ಸುಲಭ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ತುಪ್ಪ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಕಲ್ಲಂಗಡಿ ಬೀಜ, 1 ಕಪ್ ಸಕ್ಕರೆ. ಇವಾಗ ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು ಅಳತೆಯಂತೆ 1.5 ಕಪ್ನಷ್ಟು ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ಗಂಟಿರಬಾರ್ದು, ನೀಟಾಗಿ ಕಲಿಸ್ಕೊಳ್ಳಿ. ಈ ಹದ ಬಂದರೆ ಸಾಕು. ಇವಾಗ ಬೂಂದಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಮನೇಲಿರುವಂಥ ಜಾಲರಿನೇ ಉಪಯೋಗಿಸ್ಕೊಂಡು ಇವಾಗ ಬೂಂದಿ ಕಾಳು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಈ ಹದ ಬಂದ ಕೂಡಲೇ ತೆಕ್ಕೊಂಡ್ಬಿಡಿ. ಇದನ್ನು ತೆಗೆದು ಒಂದು ಸೈಡ್ ಇಟ್ಕೊಳ್ಳಿ. ಹೀಗೆ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಬೂಂದಿ ರೆಡಿ ಮಾಡ್ಕೊಳ್ಳಿ. ಒಂದು ವೇಳೆ ಬೂಂದಿ ಏನಾದರೂ ದಪ್ಪ ಆಯಿತು ಅಂತಂದರೆ ತಲೆ ಕೆಡಿಸ್ಕೊಂಡಿದ್ದು ಅದನ್ನೊಂದು ಸೈಡಲ್ಲಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿನೂ ಕೂಡ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಹದ ಬಂದಿದ ತಕ್ಷಣ ತೆಕ್ಕೊಂಬಿಡಿ. ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಸಕ್ಕರೆ, 1 ಕಪ್ ನೀರು. ಇವಾಗ ನೀಟಾಗಿ ತಿರುಗಿಸ್ಕೊಳ್ಳಿ. ತುಂಬ ಪಾಕ ಬರೋದೇನು ಬೇಡ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಈ ಹದ ಬಂದರೆ ಸಾಕು. ನಾನಿಲ್ಲಿ ನ್ಯಾಚುರಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿಯ ಕಲರ್ ಹಾಕಿ ಅಂತ ನಾನು ಹೇಳಲ್ಲ, ವಿಡಿಯೋಗೋಸ್ಕರ ಹಾಕಿದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಹದ ಬಂದ ತಕ್ಷಣ ಬೂಂದಿ ಚೂರನ್ನ ಹಾಕ್ಕೊಳ್ಳಿ. ಇದು ನೀಟಾಗಿ ಒಂದು ಕಡೆಯಿಂದ ತಿರುಗಿಸ್ಕೊಳ್ಳಿ. ಎರಡರಿಂದ 3 ನಿಮಿಷ ಪಾಕದಲ್ಲೇ ಬೇಯಿಸ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಬರಲಿ. ಅದು ಸಾಫ್ಟ್ ಬಂದಿದ ತಕ್ಷಣ ಅದಕ್ಕೆ ಕಲ್ಲಂಗಡಿ ಬೀಜ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಗೋಡಂಬಿ ಹಾಕ್ಕೊಳ್ಳಿ. ನಂತರ 1ರಿಂದ 1.5 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ. ಇದಕ್ಕೆ 2 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ.
ಇವಾಗ ಒಂದು ಕಡೆಯಿಂದ ಎಲ್ಲ ನೀಟಾಗಿ ತಿರುಗಿಸ್ಕೊಳ್ಳಿ. ಈ ಹದ ಬಂದರೆ ಸಾಕು, ಮೋತಿಚೂರ್ ಲಡ್ಡು ರೆಡಿ ಆಗೋಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಒಂದೊಂದೇ ಉಂಡೆ ಕಟ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಮೋತಿಚೂರ್ ಲಡ್ಡು. ಇದು ದೇವರ ನೈವೇದ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೇ ಮನೇಲಿ ಮಾಡಿರುವಂಥ ತೃಪ್ತಿ ನಿಮ್ಗೆ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.